ಇಡೀ ಲೋಕದಲ್ಲಿ ಕ್ರೈಸ್ತರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಮಾತ್ರ ಯಾಕೆ ಹಿಂಸೆಯಲ್ಲಿ ಒಳಗೊಳ್ಳುತ್ತಾರೆ? ಅಂದರೆ ಚರ್ಚ್ ಈ ಪರ್ಸಿಕ್ಯೂಷನ್ ಮುಖಾಂತರ ಯಾಕೆ ಹೋಗುತ್ತದೆ? ಇದರ ಕುರಿತಾದ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪ್ರಿಯರೇ. ಎಲ್ಲರಿಗೂ ಪ್ರೈಸ್ ಲಾರ್ಡ್ ಜೈ ಕ್ರಿಸ್ಟ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳುತ್ತಾ, ಹೊಸಬರಾಗಿ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾದ ಮುಂದೆ ಬರುತ್ತಿರುವಂಥ ವಿಡಿಯೋಸ್ಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಕ್ರೈಸ್ತರು ತಮ್ಮ ನಂಬಿಕೆಯ ಮೂಲಕವಾಗಿ ಹಿಂಸೆಯಲ್ಲಿ ಒಳಗೊಳ್ಳುತ್ತಾರೆ. ಅಂದರೆ ಚರ್ಚ್ ಪರ್ಸಿಕ್ಯೂಷನ್ನಲ್ಲಿ ಹೋಗುತ್ತದೆ. ಇಡೀ ಲೋಕದಲ್ಲಿಯೇ, ಬರೀ ನಮ್ಮ ದೇಶ, ನಮ್ಮ ರಾಜ್ಯವನ್ನೇ ಅಲ್ಲ, ಇಡೀ ಲೋಕದಲ್ಲಿ ಮೂಲೆ ಮೂಲೆ ಅನೇಕ ದೇಶಗಳಲ್ಲಿ ಚರ್ಚ್ ಪರ್ಸಿಕ್ಯೂಷನ್ ಅಂದರೆ ಹಿಂಸೆಯಿಂದ ಹೋಗುವಂಥದ್ದಾಗಿದೆ. ಇದರ ಕುರಿತಾಗಿ ಒಂದು ವಿಡಿಯೋದಲ್ಲಿ ನಾವು 4 ಭಾಗಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿರುವಂಥ ಭಾಗ ಸ್ಟ್ಯಾಟಿಸ್ಟಿಕ್ಸ್ ನೋಡಿಕೊಳ್ಳೋಣ, ಅಂಕಿ ಅಂಶಗಳು. ಅಂದರೆ ಎಷ್ಟು ದೇಶದಲ್ಲಿ ಎಷ್ಟು ಪರ್ಸಿಕ್ಯೂಷನ್ ಆಗುತ್ತಾ ಇದೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಇಡೀ ಲೋಕದಲ್ಲಿ. ಮತ್ತು ಅದಾದ ಮೇಲೆ ಸತ್ಯವೇದದ ಪ್ರತಿಕ್ರಿಯೆ, ಸತ್ಯವೇದ ಏನು ಹೇಳುತ್ತದೆ, ಅಂದರೆ ನಮ್ಮ ಬೈಬಲ್ ಇದಕ್ಕೆ ಯಾವ ರೀತಿಯಾದ ಉತ್ತರವನ್ನು ನೀಡುತ್ತದೆ ಎಂಬುದಾಗಿ ತಿಳಿದುಕೊಳ್ಳೋಣ. ಮೂರನೇದಾಗಿ ಸಾಂವಿಧಾನಿಕ ಪ್ರತಿಕ್ರಿಯೆ, ಸಂವಿಧಾನವು ನಮಗೆ ಕೊಟ್ಟಿರುವಂಥ ಹಕ್ಕುಗಳ ಮೂಲಕವಾಗಿ ಅದರ ಒಂದು ವಿಷಯಗಳು ನಾವು 3ನೇ ಭಾಗದಲ್ಲಿ ತಿಳಿದುಕೊಳ್ಳೋಣ. 4ನೇದಾಗಿ ಕೆಲವು ಆಕ್ಷೇಪಣೆಗಳಿಗೆ ನಿಖರವಾದ ಉತ್ತರವನ್ನು ಕೂಡ ನಾವು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಮೊದಲನೇದಾಗಿ ನಿಮಗೆ ನಾನು ತಿಳಿಸ್ತೇನೆ, ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ ಮೇಲೆ ನಿಮ್ಮ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಪ್ರಾರಂಭದಲ್ಲಿಯೇ ನೋಡಿ, ಸ್ವಲ್ಪನೇ ನೋಡಿ, ನಿಮ್ಮದೇ ಆಗಿರುವಂಥ ಯಾವುದೇ ರೀತಿ ಒಂದು ಕಮೆಂಟ್ನಲ್ಲಿ ನೀವು ಬರೆಯಬೇಡಿರಿ. ಸಂಪೂರ್ಣವಾಗಿ ನೋಡಿದ ಮೇಲೆ ನಿಮಗೆ ಅರ್ಥವಾಗುತ್ತದೆ ಈ ವಿಡಿಯೋ ಯಾವ ಉದ್ದೇಶಕ್ಕಾಗಿ ಮಾಡಲ್ಪಡುತ್ತಾ ಇದೆ ಎಂಬುದಾಗಿ. ಇವಾಗ ನಾವು ಭಾಗ 1, ಸೆಕ್ಷನ್ 1, ಅಂಕಿಅಂಶಗಳ ನೈಜತೆ. ಅಂದರೆ ನಾವು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೋಡಿಕೊಳ್ಳೋಣ. ಸಂಪೂರ್ಣ ಇಡೀ ಲೋಕದಲ್ಲಿ 38 ಕೋಟಿ ಕ್ರೈಸ್ತರು ಎದುರಿಸ್ತಿರುವಂಥ ಈ ಒಂದು ಹಿಂಸೆಯ ಪ್ರಕರಣಗಳನ್ನು ದಾಖಲಾತಿ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಅಂದರೆ ಸರಿಸುಮಾರು 7ರಲ್ಲಿ ಒಬ್ಬ ಕ್ರೈಸ್ತನು ಈ ಒಂದು ಹಿಂಸೆಯಿಂದ ಒಳಗೊಳ್ಳುತ್ತಾನೆ ಎನ್ನುವಂಥ ಈ ಒಂದು ಸ್ಟಡಿ ಹೇಳುತ್ತದೆ. ಉತ್ತರ ಕೊರಿಯಾ ಸತತವಾಗಿ 23ನೇ ವರ್ಷವೂ ಅತ್ಯಂತ ಅಪಾಯಕಾರಿಯಾಗಿರುವಂಥ ದೇಶವಾಗಿದೆ. ನೈಜೀರಿಯಾದಲ್ಲಿ ವಿಶ್ವದಾದ್ಯಂತ 72% ಕ್ರೈಸ್ತ ಹುತಾತ್ಮರ ಸಾವು ಸಂಭವಿಸುವಂಥದ್ದು ನಾವು ನೋಡಿದ್ದೇವೆ. ಅಂದರೆ ಟೋಟಲ್ 3490 ಸಾವುಗಳನ್ನು ನಾವು ನೋಡಿದ್ದೇವೆ ನೈಜೀರಿಯಾ ದೇಶದಲ್ಲಿ. ಭಾರತ ದೇಶದಲ್ಲಿ ಕ್ರೈಸ್ತರ ಮೇಲೆ ಹಿಂಸೆ ಆಗಿರುವಂಥದ್ದನ್ನು ಟೋಟಲ್ 1622 ಬಂಧನಗಳನ್ನು ನೋಡುತ್ತೇವೆ. ಅಂದರೆ ಇಡೀ ಲೋಕದಲ್ಲಿ 50 ದೇಶಗಳಲ್ಲಿ ಭಾರತವು 12ನೇ ಸ್ಥಾನವು ಪಡೆದುಕೊಂಡಿದೆ. ಯಾವುದರಲ್ಲಿ? ಕ್ರೈಸ್ತರ ಮೇಲೆ ಹಿಂಸೆ ಮಾಡುವಂಥದ್ರಲ್ಲಿ. ಇಷ್ಟು ಬಂಧನಗಳು ಈಗಾಗಲೇ ದಾಖಲೆ ಆಗಿರುವಂಥದ್ದನ್ನು ನಾವು ನೋಡಿರುತ್ತೇವೆ. ಈ ಒಂದು ಕೆಲವು ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಕ್ರೈಸ್ತರ ಮೇಲೆ ಒಂದು ಹಿಂಸೆಗಳು ಆಗಿವೆ, ಆ ಪ್ರಕರಣಗಳು ದಾಖಲೆ ಆಗಿವೆ ಎಂಬುದಾಗಿ ನಾವು ವರ್ಷಗಳಿಂದ ನೋಡಿಕೊಳ್ಳೋಣ. 2014ರಲ್ಲಿ 130 ಪ್ರಕರಣಗಳು ದಾಖಲೆ ಆಗಿದ್ದವು. 2021ರಲ್ಲಿ 486, 2024ರಲ್ಲಿ 834, 2025ರಲ್ಲಿ 920 ದಾಖಲಾದ ಅತಿ ಹೆಚ್ಚು ಪ್ರಕರಣಗಳು 2025ರಲ್ಲಿ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಈ 2014ರಿಂದ 2025ರವರೆಗೆ 1622 ಪ್ರಕರಣಗಳನ್ನು, ಅದಕ್ಕಿಂತ ಇನ್ನೂ ಹೆಚ್ಚು ಪ್ರಕರಣಗಳನ್ನು ದಾಖಲೆ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಈ ಒಂದೇ ದಶಕದಲ್ಲಿ ಹಿಂಸಾಚಾರ ಪ್ರಕರಣಗಳು 6ರಿಂದ 7 ಪಟ್ಟು ಹೆಚ್ಚಳವಾಗಿದೆ. ಭಾನುವಾರದ ಆರಾಧನೆಗೆ ಅಡ್ಡಿ, ಪಾಸ್ಟರ್ಗಳಿಗೆ ಬಂಧನ, ಕ್ರಿಸ್ಮಸ್ ಸಮಯದಲ್ಲಿ ವ್ಯವಸ್ಥಿತ ದಾಳಿಗಳು, ಉತ್ತರ ಪ್ರದೇಶದಲ್ಲಿ 184 ಮತ್ತು ಛತ್ತೀಸ್ಗಢದಲ್ಲಿ 157 ಅತಿ ಹೆಚ್ಚು ಪ್ರಕರಣಗಳನ್ನು ಈಗಾಗಲೇ ದಾಖಲೆ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. 2 ಅಧ್ಯಯನದಿಂದ ಬಂದಿರುವಂಥ ರಿಪೋರ್ಟ್ ಆಗಿದೆ. 2 ಅಧ್ಯಯನ ಅಂದರೆ 2 ಇಂಡಿಪೆಂಡೆಂಟ್ ಸಂಸ್ಥೆಗಳು, ಅಂದರೆ ಯುನೈಟೆಡ್ ಕ್ರಿಶ್ಚಿಯನ್ ಫಾರಂ UCF ಎಂಬುದಾಗಿ ಹೇಳುತ್ತೇವೆ, ಮತ್ತು ಇನ್ನೊಂದು ಇವ್ಯಾಂಜಲಿಕಲ್ ಫೆಲೋಶಿಪ್ ಆಫ್ ಇಂಡಿಯಾಸ್ ರಿಲಿಜಿಯಸ್ ಲಿಬರ್ಟಿ ಕಮಿಷನ್ EFI-RLC. ಈ 2 ಸಂಸ್ಥೆಗಳಿಂದ ಬಂದಿರುವಂಥ ವರದಿಯಾಗಿದೆ, ರಿಪೋರ್ಟ್ ಆಗಿದೆ, ಈಗಾಗಲೇ ನಾವು ನೋಡಿಕೊಂಡಿರುವಂಥದ್ದನ್ನು. ಇವಾಗ ಕರ್ನಾಟಕದಲ್ಲಿ ಕ್ರೈಸ್ತರ ಮೇಲೆ ಆಗುತ್ತಿರುವಂಥ ಈ ಒಂದು ಹಿಂಸೆಯ ಕುರಿತಾಗಿ ಯಾವ ಒಂದು ಸಂದರ್ಭವಾಗಿದೆ ಎಂಬುದಾಗಿ ನೋಡಿಕೊಳ್ಳೋಣ. ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಕಾಯ್ದೆ 2022ರಲ್ಲಿ ಬಂದಿದೆ. ಅಂದರೆ ಆ ಕಾಯ್ದೆಯಲ್ಲಿ ಏನು ಹೇಳುತ್ತದೆ? ಬಲವಂತವಾಗಿ ಅಮಿಷ ವಂಚನೆಯ ಮೂಲಕ ಮತಾಂತರವನ್ನು ಗೊಳಿಸಿದರೆ ಅಪರಾಧಿ ಎಂದು ಪರಿಗಣಿಸಲಾಗುವುದು, ಅವರಿಗೆ 5ರಿಂದ 10 ವರ್ಷ ಜೈಲಾಗುತ್ತದೆ ಎಂಬುದಾಗಿ ಈ ಒಂದು ಕಾಯ್ದೆಯಲ್ಲಿ ಹೇಳುವಂಥದ್ದಾಗಿದೆ. ಇವಾಗ ವಾಸ್ತವಿಕ ಪರಿಣಾಮ ಅಂದರೆ PUCL ವರದಿ ಮೂಲಕವಾಗಿ ಕಾಯ್ದೆಗೂ ಮುನ್ನೆ 2021ರಲ್ಲಿ 39ಕ್ಕೂ
ಹಿಂಸಾತ್ಮಕ ದಾಳಿಗಳು ಹಾಗೂ 39 ಪ್ರಾರ್ಥನಾ ಕೂಟಗಳ ರದ್ದತಿ. ಕಾಯ್ದೆಯ ನಂತರ 3 ವರ್ಷಗಳಲ್ಲಿ ದಾಖಲಾದ 25 ಪ್ರಕರಣಗಳಲ್ಲಿ 27 ಮಂದಿ ಕ್ರೈಸ್ತರನ್ನೇ ಗುರಿಯಾಗಿಸಲಾಗಿದೆ. ಅದಕ್ಕೋಸ್ಕರ ಈ ಒಂದು ನ್ಯಾಯಾಲಯದ ವಾಸ್ತವಿಕತೆ ಏನಾಗಿದೆ, ಜುಲೈ 2025ರಲ್ಲಿ ಬಲವಂತದ ಮತಾಂತರಕ್ಕೆ ಯಾವುದೇ ಸಾಕ್ಷ್ಯವಿಲ್ಲದ ಕಾರಣ ಕರ್ನಾಟಕ ಹೈಕೋರ್ಟ್ 3 ಮೇಲಿನ ಪ್ರಕರಣವನ್ನು ವಜಾಗೊಳಿಸಿದೆ. ಇದು ಸುಳ್ಳು ಆರೋಪಗಳ ವಾಸ್ತವತೆಯನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಭಾಗ 2 ಸೆಕ್ಷನ್ 2 ದೈವಶಾಸ್ತ್ರದ ಹಿನ್ನೆಲೆ, ಅಂದರೆ ನಮ್ಮ ಸತ್ಯವೇದವು ಈ ಒಂದು ಕ್ರೈಸ್ತರ ಮೇಲೆ ನಡೆಯುತ್ತಿರುವಂಥ ಮೊದಲನೇ ಶತಮಾನದಿಂದ ಇಲ್ಲಿಯವರೆಗೆ ಇವಾಗಲೂ ಕೂಡ ಯಾವ ರೀತಿಯಾಗಿ ನೋಡುತ್ತದೆ, ಯಾವ ಒಂದು ವಾಕ್ಯಗಳು ಕೊಡಲ್ಪಟ್ಟಿದೆ, ಏನು ಹೇಳುತ್ತದೆ ಬೈಬಲ್, ಅದನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿರುವಂಥದ್ದು ಕ್ರಿಸ್ತನೊಂದಿಗಿನ ಗುರುತಿಸುವಿಕೆಯ ನೇರ ಪರಿಣಾಮವಾಗಿದೆ. ಯೋಹಾನ 15:18-20 ತನಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಲೋಕನು ನಿಮ್ಮನ್ನು ಹಗೆ ಮಾಡಿದರೆ ಅದು ನಿಮಗಿಂತ ಮೊದಲು ನನ್ನನ್ನು ಹಗೆ ಮಾಡಿತಂದು ತಿಳಿದುಕೊಳ್ಳಿರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಕೂಡ ಹಿಂಸೆ ಪಡಿಸುತ್ತಾರೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ಇದು ಸಾಧ್ಯತೆಯಲ್ಲ, ಬದಲಾಗಿ ಒಂದು ವಾಗ್ದಾನವಾಗಿದೆ. 2 ತಿಮೋಥಿ 3:12ರಲ್ಲಿ ಹೇಳಿರುವ ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ಭಕ್ತಿಯುಳ್ಳವರಾಗಿ ಜೀವಿಸುವುದಕ್ಕೆ ಮನಸ್ಸುಳ್ಳವರೆಲ್ಲರೂ ಹಿಂಸೆಯನ್ನು ಹೊಂದುವರೆಂಬುದಾಗಿ. ಇದು ಸಾಧ್ಯತೆ ಆಗುತ್ತದೆ, ಆಗಬಹುದು ಎಂಬುದಾಗಿ ಅಲ್ಲ, ಇದು ವಾಗ್ದಾನವಾಗಿದೆ. ಕ್ರೈಸ್ತರ ಮೇಲೆ ಹಿಂಸೆ ಆಗುವಂಥದ್ದು ಇದು ಸಾಧ್ಯತೆ ಮಾತ್ರವಲ್ಲ, ಇದು ವಾಗ್ದಾನವಾಗಿರುವಂಥದ್ದಾಗಿದೆ. ಮೂರನೇದಾಗಿ ಇದು ದೇವರ ರಾಜ್ಯದ ಸಂಕೇತ. ದೇವರ ರಾಜ್ಯದ ಸಂಕೇತ, ದೇವರ ರಾಜ್ಯದಲ್ಲಿ ಹಿಂಸೆ ಆಗುತ್ತದೆ, ಆದರೆ ದೇವರ ಗೈರ ಹಾಜರಿ ಅಲ್ಲ. ಮತ್ತಾಯ 5:10-12 ನೀತಿಗೋಸ್ಕರ ಹಿಂಸೆ ಪಡುವವರ ಧನ್ಯರು, ಪರಲೋಕ ರಾಜ್ಯವೇ ಅವರದು ಎಂಬುದಾಗಿ. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಅವರು ಹಾಗೆಯೇ ಹಿಂಸೆಪಡಿಸಿದರಲ್ಲ. ಎಲ್ಲ ಪ್ರವಾದಿಗಳು ಅನೇಕ ಒಂದು ಕಠಿಣವಾಗಿರುವಂಥ ಹಿಂಸೆಯಿಂದ ಒಳಗೊಂಡಿದ್ದರು. ಇದು ಆಗಿಂದಲೇ ಆಗುತ್ತಿರುವಂಥ ಕಾರ್ಯವಾಗಿದೆ. ಅದಕ್ಕೋಸ್ಕರ ಕ್ರಿಸ್ತನು ಹಿಂಸೆಗೊಳಗಾದ ವಿಶ್ವಾಸಿಗಳನ್ನು ಹಳೆ ಒಡಂಬಡಿಕೆ ಪ್ರವಾದಿಗಳ ಸಾಲಿನಲ್ಲಿ ನಿಲ್ಲಿಸ್ತಾನೆ. ದೇವರ ಸಂದೇಶ ವಾಹಕರಿಗೆ ವಿರೋಧ ವ್ಯಕ್ತವಾಗುವುದು ಅನಾದಿ ಕಾಲದಿಂದಲೂ ಇರುವ ಮಾದರಿಯಾಗಿದೆ. ಇದು ಆಧುನಿಕ ಭಾರತಕ್ಕೆ ಮಾತ್ರ ಸೀಮಿತವಲ್ಲ. ನಾಲ್ಕನೇದಾಗಿ ಇದು ಕೇವಲ ಸಾಮಾಜಿಕ ಹೋರಾಟವಲ್ಲ, ಇದು ಆತ್ಮಿಕ ಯುದ್ಧವಾಗಿದೆ. ಎಫೆಸ 6:12ರಲ್ಲಿ ಹೇಳುತ್ತದೆ, ನಾವು ಹೋರಾಡುವುದು ರಕ್ತ ಮಾಂಸದೊಡನೆಯಲ್ಲ, ಅಂಧಕಾರದ ಲೋಕಾಧಿಪತಿಗಳೊಡನೆ ನಾವು ಹೋರಾಡುತ್ತಿರುತ್ತೇವೆ. ಅಂದರೆ ಈ ಒಂದು ಕಾಣದೇ ಇರುವಂಥ ಸೈತಾನನ ಒಂದು ಅಂಧಕಾರದ ಭಯಂಕರವಾಗಿರುವಂಥ ವಿಷಯಗಳಿಂದ, ಆ ಒಂದು ಶಕ್ತಿಗಳಿಂದ ನಾವು ಹೋರಾಡುವಂಥದ್ದಾಗಿದೆ. ನಾವು ಈ ಒಂದು ಲೌಕಿಕವಾಗಿರುವಂತಹ ಜನರಿಗೋಸ್ಕರ ಜನರ ಮೇಲೆ ನಾವು ಹೋರಾಡುವಂಥದ್ದಲ್ಲ, ನಾವು ಹೋರಾಡುವಂಥದ್ದು ಆತ್ಮಿಕವಾಗಿರುವಂಥ ಯುದ್ಧವಾಗಿದೆ. ಐದನೇದಾಗಿ ಹಿಂಸೆಯ ನೈಜ ನಂಬಿಕೆಯನ್ನು ಶುದ್ಧೀಕರಿಸುತ್ತದೆ. ಈ ಹಿಂಸೆ ಬಂದಾಗ ನಂಬಿಕೆ ಶುದ್ಧೀಕರಿಸುತ್ತಾ ಹೋಗುತ್ತಾ ಇರುತ್ತದೆ. ಇವಾಗ ಹಿಂಸೆ ಬಂದಾಗ ಸಂಪೂರ್ಣವಾಗಿ ಕ್ರೈಸ್ತ ಇಡೀ ಒಂದು ಧರ್ಮವೇ ನಾಶವಾಗಿ ಹೋಗುತ್ತದೆ, ನಾಶಪಡಿಸುತ್ತಾರೆ ಎಂಬುದಾಗಿ ಅಲ್ಲ. ಹಿಂಸೆ ಬಂದಾಗ ಮತ್ತೆ ಆ ಹಿಂಸೆಯಲ್ಲಿ ಒಳಗೊಳ್ಳುತ್ತಿರುವಂಥ ಜನರ ನಂಬಿಕೆ ದೇವರು ಶುದ್ಧೀಕರಿಸುತ್ತಾ ಹೋಗುತ್ತಾ ಇರುತ್ತಾನೆ. ಇನ್ನೂ ದೃಢವಾಗುತ್ತದೆ, ಇನ್ನೂ ಬಲವಾಗುತ್ತದೆ. ಮೊದಲನೇ ಪೇತ್ರ 1:6-7 ತನಕ ಬೆಂಕಿಯಿಂದ ಶುದ್ಧಿಸಿದರೂ ಹಾಳಾಗಿ ಹೋಗುವ ಬಂಗಾರಕ್ಕಿಂತ ನಿಮ್ಮ ನಂಬಿಕೆಯು ಅಮೂಲ್ಯವಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೋಸ್ಕರ ಈ ಒಂದು ಸಾಮಾಜಿಕ ಬಹಿಷ್ಕಾರದ ನಂತರ ಕುಟುಂಬದ ತಿರಸ್ಕಾರ ಅಥವಾ ಸುಳ್ಳು ಆರೋಪಗಳನ್ನು ಎದುರಿಸುತ್ತಿರುವ ಇಂದಿನ ಕರ್ನಾಟಕದ ವಿಶ್ವಾಸಿಗಳಿಗೆ ಇದು ನೇರವಾಗಿ ಅನ್ವಯಿಸುತ್ತದೆ. ಬೆಂಕಿಯು ನಂಬಿಕೆಯನ್ನು ನಾಶ ಮಾಡುವುದಿಲ್ಲ, ಅದು ಅಪ್ಪಟಗೊಳಿಸುತ್ತದೆ ಎಂಬುದಾಗಿ. ಆರನೇದಾಗಿ ಕ್ರಿಸ್ತನಿಗಾಗಿ ಕಷ್ಟಪಡುವುದು ಒಂದು ಸೌಭಾಗ್ಯವಾಗಿದೆ ಎಂಬುದಾಗಿ ಫಿಲಿಪ್ಪಿ 1:29ರಲ್ಲಿ ದೇವರು ವಾಕ್ಯ ಕೊಟ್ಟಿದ್ದಾನೆ. ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕೆ ಮಾತ್ರ ಆತನಿಗೋಸ್ಕರ ಕಷ್ಟಪಡುವುದಕ್ಕೂ ಆತನ ಕಡೆಯಿಂದ ನಿಮಗೆ ವರವು ದೊರಕಿತು ಎಂಬುದಾಗಿ. ಅದಕ್ಕೋಸ್ಕರ ನಾವು ಕೇವಲ ಹಿಂಸೆಯನ್ನು ಸಹಿಸಿಕೊಳ್ಳುವುದಿಲ್ಲ, ಅಪೊಸ್ತಲರು ತೋರಿಸಿದಂತೆ ಆತನ ಹೆಸರಿಗಾಗಿ ಅವಮಾನವನ್ನು ಹೊಂದುವುದಕ್ಕೆ ಯೋಗ್ಯರೆಂದು ಎಣಿಸಲ್ಪಟ್ಟಿದ್ದಕ್ಕಾಗಿ ನಾವು ಸಂತೋಷಿಸಬೇಕು. ಇದು ಶಾಪವಲ್ಲ, ಸೌಭಾಗ್ಯವಾಗಿದೆ. ಏಳನೇದಾಗಿ ಅಂತಿಮ ಗುರಿ ಸೋಲಲ್ಲ, ಜಯವಾಗಿದೆ. ಪ್ರಕಟಣೆ 12:11ರಲ್ಲಿ ಹೇಳಿರುವ ಹಾಗೆ ಅವರು ಯಜ್ಞದ ಕುರಿಯ ರಕ್ತದ ದೆಸೆಯಿಂದಲೂ ತಾವು ಕೊಟ್ಟ ಸಾಕ್ಷಿಯ ವಾಕ್ಯ ದೆಸೆಯಿಂದಲೂ ಅವನನ್ನು ಜಯಿಸಿದರು. ಯೋಹಾನ 16:33 ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂಥ ವಾಕ್ಯವಾಗಿದೆ. ಅದಕ್ಕೋಸ್ಕರ ಈ ಒಂದು ಹಿಂಸೆಯ ಕುರಿತು ಎಂದಿಗೂ ನಿರಾಶೆಯಿಂದ ಅಂತ್ಯಗೊಳ್ಳುವುದಿಲ್ಲ. ಕಷ್ಟಗಳು ವಾಸ್ತವ, ಅವು ಬರುತ್ತಾ ಇರುತ್ತವೆ, ಖಂಡಿತವಾಗಿ ಹಿಂಸೆ ಬರುತ್ತವೆ. ಆದರೆ ಅಂತಿಮ ವಿಜಯವು ಕ್ರಿಸ್ತನಿಗೆ ಮತ್ತು ಆತನ ಸಭೆಗೆ ಸೇರಿರುವಂಥದ್ದಾಗಿದೆ.
ಭಾಗ 3 ಸೆಕ್ಷನ್ 3 ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟು. ನಮ್ಮ ಹಕ್ಕುಗಳು ಕೇವಲ ಆತ್ಮೀಕವಲ್ಲ, ಅವು ಸಂವಿಧಾನಿಕ ಕೂಡ ವಾಗಿದೆ ಎಂಬುದಾಗಿ. ಇಲ್ಲಿ ನಮ್ಮ ಸಂವಿಧಾನದ ಒಂದು ನೈಜ ಖಾತರಿಗಳನ್ನು ನಾವು ನೋಡಿಕೊಳ್ಳೋಣ. ಆರ್ಟಿಕಲ್ 25 ವಿಧಿ 25(1) ಪ್ರಕಾರ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ ಮತ್ತು ಆರೋಗ್ಯಕ್ಕೆ ಒಳಪಟ್ಟು ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನು ಮುಕ್ತವಾಗಿ ಒಪ್ಪಿಕೊಳ್ಳುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಪ್ರೊಪಗೇಟ್ ಹಕ್ಕಿದೆ ಎಂಬುದಾಗಿ ಆರ್ಟಿಕಲ್ 25(1) ಹೇಳುವಂಥದ್ದಾಗಿದೆ. ಅದಕ್ಕೋಸ್ಕರ 1948ರ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಚಾರ ಮಾಡುವುದು ಎಂಬ ಪದವನ್ನು ಉದ್ದೇಶಪೂರ್ವಕವಾಗಿ ಮತ್ತು ಚರ್ಚಿಸಿ ಸೇರಿಸಲಾಯಿತು. ನಂಬಿಕೆಯನ್ನು ಹಂಚಿಕೊಳ್ಳುವುದು ಬಲವಂತದ ಮತಾಂತರವಲ್ಲ, ಅದು ಪ್ರಜಾಪ್ರಭುತ್ವದ ಹಕ್ಕು ಎಂದು ಸಂವಿಧಾನ ಶಿಲ್ಪಿಗಳು ಸ್ಪಷ್ಟಪಡಿಸಿದ್ದಾರೆ. ಇದು ನಾಗರಿಕರಿಗೆ ಮಾತ್ರವಲ್ಲ, ಎಲ್ಲ ವ್ಯಕ್ತಿಗಳಿಗೂ ಅನ್ವಯಿಸುತ್ತದೆ. ಈ ಒಂದು ಹಕ್ಕಿನ ಮೂಲಕವಾಗಿ ನೀವು ನಿಮ್ಮ ಧರ್ಮ, ನಿಮ್ಮ ಒಂದು ನಂಬಿಕೆಯನ್ನು ನೀವು ಆರಿಸಿಕೊಳ್ಳಬಹುದು, ಒಪ್ಪಿಕೊಳ್ಳಬಹುದು, ಆಚರಿಸಬಹುದು ಮತ್ತು ಅದೇ ರೀತಿಯಾಗಿ ಅದನ್ನು ನೀವು ಹೇಳಬಹುದು, ನೀವು ಪ್ರಚಾರ ಮಾಡಬಹುದು. ಪ್ರಚಾರ ಮಾಡುವಂಥದ್ರಲ್ಲಿ, ಬಲವಂತ ಮಾಡುವಂಥದ್ರಲ್ಲಿ ಬಹಳಷ್ಟು ವ್ಯತ್ಯಾಸವಿದೆ. ಅದಕ್ಕೋಸ್ಕರ ಈ ಒಂದು ಪ್ರಚಾರ ಮಾಡುವಂಥದ್ದು 1948ರಲ್ಲಿ ಸಂವಿಧಾನದಲ್ಲಿ ಈ ಒಂದು ಪದವು ಹಾಕಲಾಯಿತು. ಯಾರದೇ ಧರ್ಮವಾಗಲಿ ಆ ಧರ್ಮ ಕುರಿತಾಗಿ ಪ್ರಚಾರ ಮಾಡುವಂಥದ್ದು ತಪ್ಪಲ್ಲ. ಆ ಧರ್ಮದ ಕುರಿತಾದ ಒಳ್ಳೆ ಬೋಧನೆಗಳು, ಒಳ್ಳೆ ಕಾರ್ಯಗಳು ಹೇಳುವಂಥದ್ದು ಯಾವುದೇ ರೀತಿಯಾದ ತಪ್ಪು ಅಲ್ಲ. ಆದರೆ ಆ ಪ್ರಚಾರ ಮಾಡುವಂಥದ್ದು ಬಲವಂತ ಆಗಿದೆ ಎಂಬುದಾಗಿ ಹೇಳುವಂಥದ್ದು ತಪ್ಪಾಗಿದೆ. ಮತ್ತು ವಿಧಿ 26 ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಅಂದರೆ ಚರ್ಚ್, ಶಾಲೆ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಸ್ವತಂತ್ರ ಹಕ್ಕಾಗಿದೆ. ವಿಧಿ 14(15) ಕಾನೂನಿನ ಮುಂದೆ ಎಲ್ಲರಿಗೂ ಸಮಾನತೆ, ಧರ್ಮದ ಆಧಾರದ ಮೇಲೆ ರಾಜ್ಯದಿಂದ ತಾರತಮ್ಯವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ. ಸುಪ್ರೀಂ ಕೋರ್ಟ್ ಮಿತಿ 1977ರಲ್ಲಿ ಸ್ಟೆನಿಸ್ಲಾಸ್ ಕೇಸ್ ಪ್ರಚಾರ ಮಾಡುವ ಹಕ್ಕು ಬಲವಂತವಾಗಿ ಮತಾಂತರ ಮಾಡುವ ಹಕ್ಕನ್ನು ಒಳಗೊಂಡಿಲ್ಲ. ಗಮನಿಸಿ, ಕ್ರೈಸ್ತ ದೇವಶಾಸ್ತ್ರವನ್ನು ಬಲವಂತವನ್ನು ವಿರೋಧಿಸುತ್ತದೆ. ನೈಜ ನಂಬಿಕೆ ಬಲವಂತದಿಂದ ಬರುವುದಿಲ್ಲ. ಕ್ರೈಸ್ತ ದೇವಶಾಸ್ತ್ರವೇ ಅಂದರೆ ನಮ್ಮ ಬೈಬಲೇ ಬಲವಂತವಾಗಿ ನೀವು ಯಾರನ್ನೂ ಕೂಡ ನೀವು ನಂಬಿಕೆಯಲ್ಲಿ ಒಳಗೊಳಿಸುವಂಥದ್ದು ಅದು ಸಂಪೂರ್ಣವಾಗಿ ಪಾಪವಾಗಿದೆ. ಅದು ದೇವರು ಕೂಡ ಖಂಡಿಸುವಂಥವನಾಗಿದ್ದಾನೆ. ಬಲವಂತವಾಗಿ ನೀವು ಇನ್ನೊಬ್ಬರನ್ನು ನಂಬಿಕೆಗೆ ತರುವಂಥದ್ದು ಬೈಬಲ್ ಹೇಳುವುದೇ ಇಲ್ಲ. ಯಾಕಂದರೆ ಸತ್ಯವೇದವು ಹೇಳುವಂಥದ್ದು, ನೀನು ಸಂಪೂರ್ಣವಾಗಿ ನಿನ್ನ ಸ್ವಂತ ಮನಸ್ಸಿನಿಂದ ನೀನು ನಂಬಿಕೆ ಇಡುವುದರಿಂದಲೇ ಯೇಸು ಕ್ರಿಸ್ತನ ಮಗನಾಗುತ್ತಿ, ಆತ ನಿನಗೆ ರಕ್ಷಣೆ ಕೊಡುತ್ತಾನೆ. ಆ ಸಂಪೂರ್ಣ ಮನಸ್ಸು ಬಲವಂತವಾಗಿ ಬರುವುದಿಲ್ಲ. ಸಂಪೂರ್ಣ ಮನಸ್ಸು ಸ್ವಂತ ಇಚ್ಛೆಯಿಂದ, ಸ್ವ ಒಪ್ಪಿಗೆಯಿಂದ ಬರುವಂಥದ್ದಾಗಿದೆ. ಕಾನೂನಿನ ಸಂಘರ್ಷ, ಮತಾಂತರ ನಿಷೇಧ ಕಾಯ್ದೆಗಳು. ಕರ್ನಾಟಕ ಸೇರಿದಂತೆ ಭಾರತ 12 ರಾಜ್ಯಗಳಲ್ಲಿ ಈ ಕಾಯ್ದೆಗಳಿವೆ. ಆನ್ ಪೇಪರ್ ಅಂದರೆ ಕಾಗದ ಮೇಲೆ ಧರ್ಮ ತಟಸ್ಥ ಕಾನೂನುಗಳು ಕೇವಲ ಬಲವಂತ, ವಂಚನೆ ಅಥವಾ ಅಮಿಷದ ಮತಾಂತರವನ್ನು ಶಿಕ್ಷಿಸುತ್ತದೆ. ವಾಸ್ತವದಲ್ಲಿ ಬಹುಪಾಲು ಕ್ರೈಸ್ತರು ಮತ್ತು ಮುಸ್ಲಿಮರ ವಿರುದ್ಧ ಈ ಒಂದು ಅಮಿಷ ಎಂಬ ಅಸ್ಪಷ್ಟ ಪದವನ್ನು ಬಳಸಿ ಪ್ರಾರ್ಥನಾ ಕೂಟ, ಆಸ್ಪತ್ರೆ ಮತ್ತು ಅನಾಥಾಶ್ರಮಗಳ ಮೇಲೆ ಸುಳ್ಳು ಪ್ರಕರಣಗಳು ದಾಖಲೆ ಮಾಡುತ್ತಾ ಇದ್ದಾರೆ. ಈ ಒಂದು ಅಮಿಷ ಅಂದರೆ ಅರ್ಥ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಏನೋ ಒಂದು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಾರ್ಥನಾ ಕೂಟಗಳಿಂದ, ಆಸ್ಪತ್ರೆಗಳಿಂದ, ಅನಾಥಾಶ್ರಮಗಳಿಂದ, ಈ ಒಂದು ಆಸ್ಪತ್ರೆ, ಅನಾಥಾಶ್ರಮ, ಶಾಲೆಗಳಿಂದ, ಪ್ರಾರ್ಥನೆ ಕೂಟಗಳಿಂದ ಒಂದು ಸಾಮಾಜಿಕ ಒಂದು ಬೆಳವಣಿಗೆಗೋಸ್ಕರ, ಒಳ್ಳೆಯ ಸುಧಾರಣೆಗಳಿಗೋಸ್ಕರ, ಒಂದು ಸಾಮಾಜಿಕವಾಗಿರುವಂಥ ಕೆಲವು ಒಂದು ವಿಷಯಗಳು ದೊರಕಿಸಿ ಕೊಡುವುದಕ್ಕೋಸ್ಕರ ಒಂದು ಕಾರ್ಯ ಮಾಡುತ್ತಿರುವಾಗಲೂ ಕೂಡ ಅದರಲ್ಲಿ ಏನೋ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಎನ್ನುವಂಥ ಏನೋ ಒಂದು ಅಸ್ಪಷ್ಟ ಪದವನ್ನು ಬಳಸಿ ಈ ಒಂದು ಕಾನೂನನ್ನು ಬಹಳಷ್ಟು ಬೇರೆ ಒಂದು ವಿಧವಾಗಿ ಬಳಸಿಕೊಂಡು ಈ ಒಂದು ಹಿಂಸೆ ಒಳಗೊಳ್ಳುವ ಹಾಗೆ ಕ್ರೈಸ್ತರನ್ನು ಮಾಡುತ್ತಾ ಇದ್ದಾರೆ. ಈ ನಮ್ಮ ಆಕ್ಷೇಪಣೆಯು ಕಾನೂನಿನ ಅಸ್ತಿತ್ವಕ್ಕಲ್ಲ, ಬದಲಾಗಿ ಸಂವಿಧಾನಬದ್ಧ ಧಾರ್ಮಿಕ ಹಕ್ಕುಗಳನ್ನು ಹತ್ತಿಕ್ಕಲು ಈ ಕಾಯ್ದೆಯ ದುರ್ಬಳಕೆ ಮಾಡುತ್ತಿರುವುದಕ್ಕೆ ಅನೇಕ ಸಾಕ್ಷಿಗಳು ಕೂಡ ಈಗಾಗಲೇ ಬಂದಿದೆ. ಯಾವುದೇ ಪ್ರಕರಣಗಳು ದಾಖಲೆ ಆದರೂ ಕೂಡ ಆ ಒಂದು ಪ್ರಕರಣಗಳಲ್ಲಿ ಆ ಒಂದು ದಾಖಲೆ ಆಗಿರುವಂಥ ಪ್ರಕಾರ ಅದು ಅಲ್ಲಿ ಪ್ರೂಫ್ ಮಾಡುವುದಕ್ಕೆ ಆಗಲಿಲ್ಲ. ಈಗಾಗಲೇ ನಾವು ಹೈಕೋರ್ಟ್ ವರದಿಯನ್ನು ನೋಡಿದ್ದೇವೆ. 3 ಯಾವುದೇ ರೀತಿಯಾದ ಒಂದು ಕಾನೂನನ್ನು ಮುರಿದು ಇವರು ಮತಾಂತರಗೊಳಿಸಿದ್ದಾರೆ ಎಂಬುದಾಗಿ ಹೈಕೋರ್ಟ್ ವರದಿ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಒಂದು ದುರ್ಬಳಕೆ ಮಾಡುತ್ತಿರುವಂಥದ್ದನ್ನು ನಾವು ಅನೇಕ ಒಂದು ಕಡೆಗಳಲ್ಲಿ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ನೋಡುತ್ತಿರುವಂಥದ್ದು ಹೊಸದಲ್ಲ.
ಸೆಕ್ಷನ್ 4 ಆಕ್ಷೇಪಣೆಗಳು ಮತ್ತು ಪ್ರತಿಕ್ರಿಯೆ. ಅಂದರೆ ಕ್ರೈಸ್ತರ ಮೇಲೆ ಕೆಲವು ಅಪವಾದಗಳನ್ನು ಹಾಕುತ್ತಾರೆ. ಸುಳ್ಳು ಆರೋಪಗಳ ಒಂದು ವಿಷಯದ ಕುರಿತಾಗಿ ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಆಕ್ಷೇಪಣೆ 1, ಬಲವಂತದ ಮತಾಂತರ ಮಾಡುತ್ತಾರೆ ಕ್ರೈಸ್ತರು, ಫೋರ್ಸ್ಡ್ ಕನ್ವರ್ಷನ್ಸ್ ಎಂಬುದಾಗಿ. ಇದರಲ್ಲಿ ಆಕ್ಷೇಪಣೆ ಅಬ್ಜೆಕ್ಷನ್ ಏನಾಗಿದೆ, ಇದು ಒಂದು ಹಿಂಸೆಯಲ್ಲ, ಇದು ಕಾನೂನು ಬಹಿರಂಗ ಪಡಿಸ್ತಿರುವಂಥ ಬಲವಂತವಾದ ಮತಾಂತರಗಳನ್ನು ತಡೆಯುವ ಸರ್ಕಾರದ ಕ್ರಮವಷ್ಟೇ. ಯಾರು ಮತಾಂತರಗೊಳಿಸ್ತಾ ಇದ್ದಾರೆ, ಒಂದು ಬಲವಂತವಾದ ಮತಾಂತರಗೊಳಿಸ್ತಿರುವಂಥವರಿಗೆ ಮಾತ್ರ ಈ ಒಂದು ಕಾನೂನು ಇದೆ, ಈ ಒಂದು ನಿಷೇಧ ಕಾನೂನವಿದೆ, ಅವರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಎಂಬುದಾಗಿ ಅಬ್ಜೆಕ್ಷನ್ ಮಾಡುತ್ತಾರೆ. ಆದರೆ ಇದರ ಪ್ರತಿಕ್ರಿಯೆ ರೆಸ್ಪಾನ್ಸ್ ಏನಾಗಿದೆ, ಬಲವಂತದ ಮತಾಂತರವನ್ನು ಸತ್ಯವೇದವೇ ವಿರೋಧಿಸುತ್ತದೆ. 2 ಕೊರಿಂಥಿ 4:2. ಆದರೆ ವಾಸ್ತವೇನೆಂದರೆ ಯಾವುದೇ ಬಲವಂತದ ಆರೋಪ ಸಾಬೀತವಾಗದಿದ್ದರೂ ಪ್ರಾರ್ಥನಾ ಕೂಟಗಳ ಮೇಲೆ ದಾಳಿ ನಡೆಯುತ್ತದೆ, ಇನ್ನೂ ಕೂಡ ನಡೆಯುತ್ತವೆ. ಇನ್ನೂ ಕೂಡ ಎಲ್ಲೋ ಒಂದು ಪ್ರಾರ್ಥನೆ ಕೂಟದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಯಾವುದೇ ರೀತಿಯಾದ ಒಂದು ಹಿಂಸೆ ಇಲ್ಲದೇ ಇರುವಂಥ ಪ್ರಾರ್ಥನೆ ಮತ್ತು ಇನ್ನೊಂದು ಯಾರಿಗೂ ಕೂಡ ಹಾನಿ ಮಾಡದೇ ಇರುವಂಥ ಒಂದು ಕಟ್ಟುನಿಟ್ಟಾಗಿ ಶಾಂತಿಯುತವಾಗಿ ಒಂದು ಪ್ರಾರ್ಥನಾ ಕೂಟದಲ್ಲಿ ಒಳಗೊಂಡಿರುವಂಥವರ ಮೇಲೆ ಈ ಒಂದು ದಾಳಿ ನಡೆಯುತ್ತವೆ, ದಬ್ಬಾಳಿಕೆ ನಡೆಯುತ್ತದೆ. ಈ ಒಂದು ಕಾನೂನನ್ನು ತೆಗೆದುಕೊಂಡು ಅವರ ಮೇಲೆ ಈ ಯಾವುದೇ ಒಂದು ನಾನಾ ಥರದ ವಿಷಯಗಳು ಹಾಕಿ ಪ್ರಕರಣಗಳನ್ನು ದಾಖಲೆ ಮಾಡುವಂಥದ್ದಾಗಿರುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಈಗಾಗಲೇ ಜುಲೈ 22ರಲ್ಲಿ ಮತಾಂತರಕ್ಕೆ ಯಾವುದೇ ಸಾಕ್ಷ್ಯವಿಲ್ಲ ಎಂದು ಹೈಕೋರ್ಟ್, ನಮ್ಮ ಕರ್ನಾಟಕದ ಹೈಕೋರ್ಟ್ 3 ಮೇಲಿನ ಪ್ರಕರಣವನ್ನು ವಜಾಗೊಳಿಸಿರುವಂಥದ್ದನ್ನು ಕೂಡ ಈಗಾಗಲೇ ನಮ್ಮ ಕರ್ನಾಟಕ ಹೈಕೋರ್ಟ್ ವರ್ಡಿಕ್ಟ್ನಲ್ಲಿದೆ. ಇದು ಕಾನೂನು ಜಾರಿಯಲ್ಲ, ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಒಂದು ಆಯುಧವಾಗಿದೆ. ಯಾಕಂದರೆ ಹೌದು, ನಿಜವಾಗಿ ಯಾರೋ ಒಬ್ಬರು ಅಲ್ಲಿ ಬಹಳಷ್ಟು ಭಯಂಕರವಾಗಿ ದಬ್ಬಾಳಿಕೆಯಿಂದ ಬಲವಂತದಿಂದ ಅವರು ಮತಾಂತರ ಮಾಡುತ್ತಾ ಇದ್ದಾರೆ, ಏನೋ ಒಂದು ಆಸೆಗಳನ್ನು ಹಚ್ಚಿ ಮತಾಂತರ ಮಾಡುತ್ತಾ ಇದ್ದಾರೆ. ಅದು ಸತ್ಯವೇದವೇ ಖಂಡನೆ ಮಾಡುತ್ತದೆ, ಸತ್ಯವೇದವು ಖಂಡನೆ ಮಾಡುತ್ತದೆ, ಕಾನೂನು ಕೂಡ, ಸಂವಿಧಾನವು ಕೂಡ ಖಂಡನೆ ಮಾಡುತ್ತದೆ. ಅದಕ್ಕೆ ಈಗಾಗಲೇ ಕಾನೂನು ಇದೆ, ಅದರ ಪ್ರಕಾರ ಆ ರೀತಿಯಾಗಿ ಮಾಡುವಂಥವರ ಮೇಲೆ ಪ್ರಕರಣ ದಾಖಲೆ ಆಗಿರುವಂಥದ್ರಲ್ಲಿ ಯಾರೇ ಕ್ರೈಸ್ತರಿಗೆ ಯಾವುದೇ ರೀತಿಯಾದ ಒಂದು ಆಬ್ಜೆಕ್ಷನ್ ಇಲ್ಲ. ಆದರೆ ಅನೇಕ ಕಡೆಗಳಲ್ಲಿ ನೋಡುತ್ತೇವೆ, ಬಹಳಷ್ಟಾಗಿ ಯಾವುದೇ ರೀತಿಯಾದ ಸಾಬೀತು ಕೂಡ ಆಗುವುದಿಲ್ಲ. ಆದರೆ ಮೊದಲು ಏನಾಗುತ್ತದೆ, ದಾಳಿ ನಡೆಯುತ್ತದೆ, ಮೊದಲು ಎಲ್ಲ ವಿಷಯಗಳಾಗುತ್ತವೆ. ಆದರೆ ಅದಾದ ಮೇಲೆ ಯಾವುದೇ ರೀತಿಯಾದ ಬಲವಂತವಾಗಿ ಅವರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಅವರಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಈ ರೀತಿಯಾದ ಯಾವುದೇ ವಿಷಯಗಳು ಪ್ರೂಫ್ ಆಗದೇ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಒಂದು ಕಾನೂನುಗಳು, ಕಾಯ್ದೆಗಳು ಕರ್ನಾಟಕ ಅಂದರೆ ಇಡೀ ನಮ್ಮ ದೇಶ ಒಂದು ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮಾಡಿ ಇದನ್ನು ಉಪಯೋಗಿಸಿಕೊಳ್ಳುವಂಥದ್ದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಆಕ್ಷೇಪಣೆ 2, ಹಣ ಮತ್ತು ಆಮಿಷ, ಅಂದರೆ ಮನಿ ಆ್ಯಂಡ್ ಅಲ್ಯೂರ್ಮೆಂಟ್ ಎಂಬುದಾಗಿ. ಅಂದರೆ ಏನೋ ಒಂದು ವಿಷಯಗಳನ್ನು ಹೇಳಿ ಮತಾಂತರಗೊಳಿಸುವಂಥದ್ದು. ಆಬ್ಜೆಕ್ಷನ್ ಏನಾಗಿದೆ, ಕ್ರೈಸ್ತರು ಹಣ, ಉದ್ಯೋಗ ಮತ್ತು ಈ ಆಮಿಷಗಳನ್ನು ಬಡವರನ್ನು ಮಾತ್ರ ಆಸೆ ಹಚ್ಚಿಸಿ ಮತಾಂತರಗೊಳಿಸುತ್ತಾರೆ. ಹೀಗಾಗಿ ಒಂದು ಕಾನೂನು ಸರಿಯಾಗಿದೆ. ಹೌದು, ಈ ರೀತಿಯಾಗಿ ನಡೆಯುತ್ತಾ ಇದ್ದರೆ ಕಾನೂನು ಸರಿಯಾಗೇ ಇರಬೇಕು. ಆದರೆ ಪ್ರತಿಕ್ರಿಯೆ ರೆಸ್ಪಾನ್ಸ್ ಏನಾಗುತ್ತಾ ಇದೆ, ಈ ಒಂದು ನಮ್ಮ ಸತ್ಯವೇದವೇ ಹೇಳುತ್ತದೆ, ಆಮಿಷದ ಮತಾಂತರ ಅಂದರೆ ಆಸೆಗಳನ್ನು ಹಚ್ಚಿ ನೀನು ಮತಾಂತರಗೊಳಿಸುವಂಥದ್ದೇ ಅದು ಭಯಂಕರವಾಗಿ ದೇವರ ವಿರುದ್ಧವಾಗಿರುವಂಥ ಪಾಪವಾಗಿದೆ. ಅದು ಯಾವುದೇ ರೀತಿಯಾದ ಒಂದು ಕ್ರೈಸ್ತನೆಂಬುದಾಗಿ ಹೇಳುವಂಥದ್ದು ಕೂಡ ತಪ್ಪು, ಸುಳ್ಳಾಗಿದೆ. ಆ ಮತಾಂತರಗೊಂಡಿರುವಂಥವನು ಕ್ರೈಸ್ತನೇ ಆಗಿರುವುದಿಲ್ಲ, ಯಾಕಂದರೆ ಅವನಲ್ಲಿ ನಂಬಿಕೆನೇ ಇರುವುದಿಲ್ಲ. ಹಾಗಾಗಿ ಇದನ್ನು ಸತ್ಯವೇದ ಬೈಬಲ್ ತಿರಸ್ಕರಿಸುತ್ತದೆ. ಈ ರೀತಿಯಾಗಿ ಮತಾಂತರಗೊಳ್ಳುವುದೇ ತಪ್ಪು. ಮೊದಲನೇದಾಗಿ ಸತ್ಯವೇದವೇ ಇದನ್ನು ಬಹಿಷ್ಕಾರ ಮಾಡುತ್ತದೆ. ಅದಾದಮೇಲೆ UCF ದತ್ತಾಂಶದ ಪ್ರಕಾರ ದಾಖಲಾದ ಘಟನೆಗಳು ಬಹುಪಾಲು ಆಮಿಷದ ಪ್ರಕರಣಗಳಲ್ಲ, ಬದಲಾಗಿ ಭಾನುವಾರದ ಆರಾಧನೆಗಳ ಮೇಲೆ ಅಡ್ಡಿಪಡಿಸುವಂಥದ್ದು, ಚರ್ಚ್ಗಳ ಧ್ವಂಸ ಮತ್ತು ಪಾಸ್ಟರ್ಗಳ ಮೇಲೆ ದೈಹಿಕ ಹಲ್ಲೆಗಳಾಗಿವೆ. ಈ ಆಮಿಷವನ್ನು ತಡೆಯುವುದಕ್ಕೂ ಚರ್ಚ್ ಧ್ವಂಸ ಮಾಡುವುದಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ರೀತಿಯಾಗಿ ಒಂದು ನಡೀತಾ ಇವೆ, ಒಂದು ಕಾರ್ಯ ನಡೀತಾ ಇದೆ, ಬಲವಂತವಾಗಿ ಒಂದು ಆಮಿಷಗಳನ್ನು ಹಚ್ಚಿ, ಅಂದರೆ ಆಸೆಗಳನ್ನು ಹಚ್ಚಿ ಒಂದು ಕ್ರೈಸ್ತ ಮತಾಂತರಗೊಳ್ಳುತ್ತಾ ಇದೆ. ಈಗಾಗಲೇ ಕಾನೂನು ಮಾಡಲ್ಪಟ್ಟಿದೆ, ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಮೂಲಕವಾಗಿ ಕಾನೂನುಬದ್ಧವಾಗಿ ಅವರ ಮೇಲೆ ಕೆಲವು ಪ್ರಕರಣಗಳನ್ನು ನೀವು ದಾಖಲೆ ಮಾಡಿ ಆ ರೀತಿಯಾಗಿ ನೀವು ಕಾನೂನಿನ ಮುಖಾಂತರವಾಗಿ ಹೋಗಬಹುದು. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತಾ ಇದೆ,
ಕಾನೂನನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅನೇಕ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಕ್ರೈಸ್ತರ ಮೇಲೆ, ಚರ್ಚ್ಗಳ ಮೇಲೆ, ಪಾಸ್ಟರ್ಸ್ಗಳ ಮೇಲೆ ಈ ಒಂದು ಕಾರಣವನ್ನು ಹಿಡಿದುಕೊಂಡು ಹಲ್ಲೆಗಳನ್ನು ಆಗುತ್ತಿರುವಂಥದ್ದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಇದು ಯಾವ ಸಂವಿಧಾನಿಕ ಚಟುವಟಿಕೆ ಆಗಿದೆ? ಇದು ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಒಂದು ಕಾಯ್ದೆಗೆ ಮತ್ತು ಕಾನೂನಿಗೆ ಈ ರೀತಿಯಾದ ಘಟನೆಗಳು ಸಂಬಂಧವೇ ಇಲ್ಲ. ಈ ರೀತಿಯಾದ ಅಂದರೆ ಹಲ್ಲೆಗಳು ಮಾಡುವಂಥದ್ದು, ಚರ್ಚ್ಗಳನ್ನು ಹಾಳು ಮಾಡುವಂಥದ್ದು, ಪಾಸ್ಟರ್ಸ್ಗಳ ಮೇಲೆ ಹಲ್ಲೆಗಳನ್ನು ಮಾಡುವಂಥದ್ದು ಕಾಯ್ದೆಗೆ ಕಾನೂನಿಗೆ ಸಂಬಂಧವೇ ಇಲ್ಲ. ಕಾನೂನವಿದೆ. ಆ ಕಾನೂನ ಪ್ರಕಾರವಾಗಿ ಆ ರೀತಿಯಾಗಿ ಆ ಕಾಯ್ದೆಯನ್ನು ಮುರಿತಿರುವಂಥ ಆ ವ್ಯಕ್ತಿಗಳಿಗೆ ಕಾನೂನುಬದ್ಧವಾಗಿ ಪ್ರಕರಣಗಳಾಗಿ ದಾಖಲೆ ಮಾಡಿ ಆ ಒಂದು ಕಾನೂನುಬದ್ಧವಾಗಿ ನೀವು ಹೋಗಬಹುದು, ಅದು ಮಾಡಬಹುದು. ಆದರೆ ಅದನ್ನು ಬಿಟ್ಟು ಅದರ ವಿರುದ್ಧವಾಗಿ ಕಾರ್ಯವಾಗುತ್ತಿರುವಂಥದ್ದನ್ನು ನೋಡುತ್ತಾ ಇದ್ದೇವೆ. ಈ ಒಂದು ವಿಡಿಯೋ ಮೂಲಕವಾಗಿ ಹೇಳುವಂಥದ್ದು ಒಂದು ಸ್ಪಷ್ಟವಾಗಿದೆ. ಏನಂದರೆ, ಎಷ್ಟು ಕ್ರೈಸ್ತರು ಒಳಗೊಳ್ಳುತ್ತಾ ಇದ್ದಾರೆ. ಸತ್ಯವೇದವು ಏನು ಹೇಳುತ್ತದೆ? ನಮ್ಮ ಕಾನೂನು, ನಮ್ಮ ಸಂವಿಧಾನದಲ್ಲಿ ಏನು ಇದೆ? ಹೊಸ ಕಾನೂನು ಮಾಡಿರುವಂಥ ಕೆಲವು ಕಾಯ್ದೆಗಳು ಏನು ಹೇಳುತ್ತವೆ? ಆ ಕಾಯ್ದೆಗಳು ಹೇಳಿದರೂ ಕೂಡ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಏನು ಬರ್ತಾ ಇದೆ? ಈಗಾಗಲೇ ಕೆಲವು ವರದಿಗಳು ನಾವು ನೋಡಿಕೊಂಡಿದ್ದೇವೆ. ಆ ವರದಿಗಳು ಮತ್ತು ಕಾನೂನಿನ ನಮ್ಮ ಕರ್ನಾಟಕದ ಹೈಕೋರ್ಟ್ ಕೊಟ್ಟಿರುವಂಥ ಒಂದು ವರ್ಡಿಟ್ ಕೂಡ ಇದರಲ್ಲಿ ನಾವು ನೋಡಿದ್ದೇವೆ. ಈ ಒಂದು ವಿಡಿಯೋದ ಒಂದು ಸಿಂಪಲ್ ನಾವು ಹೇಳುವಂಥದ್ದು ಒಂದೇ ವಿಷಯ. ಈಗಾಗಲೇ ಕಾಯ್ದೆಗಳಿವೆ, ಕಾನೂನು ಇದೆ. ಕಾನೂನುಬದ್ಧವಾಗಿ ಈ ಒಂದು ಕಾಯ್ದೆಯನ್ನು ಮುರಿತಿರುವಂಥ ವ್ಯಕ್ತಿಗಳಿಗೆ ಕಾನೂನುಬದ್ಧವಾಗಿ ಪ್ರಕರಣಗಳನ್ನು ದಾಖಲೆ ಮಾಡುವಂಥದ್ದು ಯಾವುದೇ ರೀತಿಯಾದ ತಪ್ಪಿಲ್ಲ. ಆದರೆ ಇದನ್ನು ಬಿಟ್ಟು ಬೇರೆ ರೀತಿಯಾಗಿ ಹಲ್ಲೆಗಳು, ಬೇರೆ ರೀತಿಯಾಗಿ ವಿಷಯಗಳು ಕಾನೂನು ಕೈಗಳನ್ನು ತೆಗೆದುಕೊಂಡು ಮಾಡುವಂಥದ್ದು ಸಂಪೂರ್ಣ ಕಾನೂನು ವಿರುದ್ಧವಾಗಿದೆ ಎಂಬುದಾಗಿ ನಮ್ಮ ಸಂವಿಧಾನವೇ ಹೇಳುವಂಥದ್ದಾಗಿದೆ. ಮತ್ತು ಈ ಒಂದು ಕಾಯ್ದೆಗಳನ್ನು ತೆಗೆದುಕೊಂಡು ಒಂದು ಸುಳ್ಳು ಆರೋಪಗಳನ್ನು ಮಾಡಿ ಮತ್ತೆ ಕೆಲವು ದಿವಸಗಳಾದ ಮೇಲೆ ಯಾವುದೇ ಆರೋಪವೂ ಸಿಕ್ಕಿಲ್ಲ, ಅವರಿಗೆ ನಾವು ಬಿಟ್ಟಿದ್ದೇವೆ, ಈ ರೀತಿಯಾಗಿ ಒಂದು ಸುಳ್ಳು ಆರೋಪಗಳಿಗೆ ಒಂದು ಹಾದಿ ಮಾಡಿಕೊಡುವುದಕ್ಕೋಸ್ಕರ ಕಾಯ್ದೆಗಳು ಮಾಡಲ್ಪಟ್ಟಿಲ್ಲ. ಕಾಯ್ದೆಗಳು ಮಾಡಲ್ಪಟ್ಟಿರುವಂಥದ್ದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ. ಆ ಉದ್ದೇಶವು ನಡೆಯಲಿ, ಜರುಗಲಿ, ಆ ಉದ್ದೇಶವು ಹಾಗೆ ಇರಲಿ. ಆ ಉದ್ದೇಶಕ್ಕೆ ಯಾರೇ ಕ್ರೈಸ್ತರು ಕೂಡ ಆ ಕಾನೂನಿಗೆ ಯಾರೇ ಕ್ರೈಸ್ತರು ಕೂಡ ವಿರುದ್ಧವಾಗಿ ಹೋಗುವುದಿಲ್ಲ. ಆದರೆ ಆ ಕಾನೂನನ್ನು ದುರ್ಬಳಕೆ ಮಾಡುವಂಥದ್ರಲ್ಲಿ ಹೋಗುತ್ತಿರುವಾಗ ಅದು ಖಂಡಿತವಾಗಿ ಸಂವಿಧಾನಿಕ ಕಾನೂನು ವಿರುದ್ಧವಾಗಿದೆ. ಅದರ ವಿರುದ್ಧ ಕ್ರೈಸ್ತರು ಖಂಡಿತವಾಗಿ ಧ್ವನಿ ಎತ್ತುತ್ತಾರೆ. ಈಗಾಗಲೇ ಸಂವಿಧಾನ ಮತ್ತು ನಮ್ಮ ಈ ಒಂದು ಕರ್ನಾಟಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಅನೇಕ ವರ್ಡಿಟ್ಗಳಿವೆ. ಇದರಿಂದ ಈ ಒಂದು ವಿಡಿಯೋ ಮೂಲಕವಾಗಿ ಅನೇಕ ಕ್ರೈಸ್ತರಿಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಒಂದು ಕಾರ್ಯವನ್ನು ಮಾಡಬೇಕು ಅನಿಸಿತು, ಮಾಡಿದ್ದೇನೆ. ಇದೊಂದು ಇನ್ಫಾರ್ಮೇಷನ್ ಕೊಡುವಂಥ ವಿಡಿಯೋ ಆಗಿದೆ, ಸ್ಪಷ್ಟವಾಗಿ ಹೇಳುತ್ತಾ ಇದ್ದೇನೆ. ಇದರಿಂದ ನಾವು ಕ್ರೈಸ್ತರಾಗಿರುವಂಥವರು, ನಾವು ಜಾಗರೂಕರಾಗಿ ಕ್ರೈಸ್ತರಾಗಿರುವಂಥವರು ನಾವು ಈ ಒಂದು ಹಿಂಸೆಯಲ್ಲಿ ಒಳಗೊಳ್ಳುತ್ತಿರುವಂಥ ಪ್ರತಿಯೊಬ್ಬ ಸೇವಕರಿಗೆ, ಸಭೆದವರಿಗೆ, ದೇವ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಪ್ರೇರೆ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸುವಂಥದ್ದು. ಬರೀ ನಮ್ಮ ಒಂದು ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ, ಇಡೀ ನಮ್ಮ ಲೋಕದಲ್ಲಿ ಆಗುತ್ತಿರುವಂಥ ಹಿಂಸೆ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಮತ್ತು ಈ ರೀತಿಯಾಗಿ ಕಾಯ್ದೆಗಳಿವೆ, ಕಾನೂನು ಇದೆ, ಒಳ್ಳೆ ರೀತಿಯಿಂದ ಬಳಕೆಯಾಗಿ ಒಳ್ಳೆ ಒಂದು ಉದ್ದೇಶಕ್ಕೋಸ್ಕರ ಅದು ಸಂಪೂರ್ಣಗೊಳ್ಳಲಿ, ನೆರವೇರಿಸಲಿ. ಆದರೆ ದುರ್ಬಳಕೆ ಆಗಬಾರದು ಎನ್ನುವಂಥ ಕೂಡ ನೀವು ಪ್ರಾರ್ಥನೆ ಮಾಡಬೇಕು. ಇದು ನನ್ನ ಒಂದು ವೈಯಕ್ತಿಕವಾಗಿರುವಂಥ ನಿಮ್ಮಲ್ಲಿ ವಿನಂತಿಯಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನೀವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ. ಇನ್ನೊಂದು ಸಾರಿ ನೋಡಿರಿ, ಅರ್ಥ ಮಾಡಿಕೊಳ್ಳಿರಿ. ಇದು ನಿಮ್ಮ ಒಂದು ಇನ್ಫಾರ್ಮೇಷನ್ಗೋಸ್ಕರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ, ಆಮೆನ್.